ಆದರೆ ಚಿತ್ರರಂಗ ಮತ್ತು ಅಭಿಮಾನಿಗಳ ಒತ್ತಾಯ ಹಾಗೂ ಸಂಗೀತದ ಮೇಲಿನ ಪ್ರೀತಿಯಿಂದಾಗಿ ಅವರು 6 ದಶಕಗಳ ಕಾಲ ಹಾಡಬೇಕಾಯಿತು. ಅಭಿಮಾನಿಗಳಿಗೆ ಜಾನಕಿ ಅಮ್ಮನವರು ಅಂದರೆ ಪ್ರೀತಿ. ಆಕಾಶ ದೀಪವು ನೀನು, ಈ ಹಾಡು ಮರೆಯೋದಕ್ಕಾಗತ್ತಾ? ನೀವು ಯಾವುದೇ ಜನ್ರೇಷನ್ ಅವರಿಗೆ ಈ ಹಾಡು ಕೇಳಿಸಿ, ಆಕಾಶ ದೀಪವು ನೀನು. ಆ ಹಾಡು, ಆ ಧ್ವನಿ, ಅದರಲ್ಲಿರೋ ಸಾಹಿತ್ಯನೂ ಹಾಗೆ ಬಿಡಿ. ಎಂಥವ್ರಿಗೂ ಜೀವನದಲ್ಲಿ ಒಂದು ಉತ್ಸುಕತೆ ಬರುತ್ತೆ, ಅಥವಾ ತಮ್ಮ ಪ್ರೀತಿ ಪಾತ್ರರು ನೆನಪಾಗ್ಬಿಡ್ತಾರೆ. ಆ ಹಾಡು ಎಷ್ಟು ಅದ್ಭುತವಾದಂಥ ಹಾಡು, ಆ ಹಾಡನ್ನು ಹಾಡಿದಂಥ ಗಾಯಕಿ. ಇಂಥ ಹಾಡು ಯಾವುದನ್ನು ಅಂತ ಹೇಳೋದು ನಾವು? ಎಲ್ಲ ಹಾಡುಗಳಿಗೂ ಜೀವ ತುಂಬಿದವರು, ಧ್ವನಿಯಾದವರು ಜಾನಕಿ ಅಮ್ಮನವರು. ನೋಡಿ, ಅಕ್ಕ ಅಂತ ಕರೀತಾ ಇದ್ರಂತೆ ಅಣ್ಣವರು. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ ಪ್ರತಿಭೆಯನ್ನು ಮೊದಲ ಬಾರಿ ಗುರುತಿಸಿ ಅವ್ರ ಹಿನ್ನೆಲೆ ಗಾಯಕರಾಗುವಂತೆ ಪ್ರೇರೇಪಿಸಿದ್ರಲ್ಲಿ ಜಾನಕಿ ಅಮ್ಮನವರು ಪ್ರಮುಖರಂತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನೀವು ಹಾಡು ಹೇಳಿ, ನೀವು ಹಾಡು ಹೇಳ್ಬೋದು, ನಿಮ್ಮ ಧ್ವನಿ ಚೆನ್ನಾಗಿದೆ, ನೀವು ಹೇಳಬೇಕು ಅಂತ ಪ್ರೇರೇಪಿಸಿದವರಲ್ಲಿ ಜಾನಕಿ ಅಮ್ಮನವರೇ ಪ್ರಮುಖರು ಅಂತೆ. ರಾಜ್ ಅವರು ಜಾನಕಿ ಅವರನ್ನು ಅತ್ಯಂತ ಗೌರವದಿಂದ ಅಕ್ಕ ಅಂತ ಕರೀತಾ ಇದ್ರಂತೆ. ಇವರಿಬ್ಬರ ಕಾಂಬಿನೇಷನ್ ಕನ್ನಡ ಚಿತ್ರರಂಗದ ಸುವರ್ಣ ಯುಗವನ್ನು ಸೃಷ್ಟಿಸಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರಿಬ್ಬರ ಕಾಂಬಿನೇಷನ್ ಹಾಗಿತ್ತು. SPB ಮತ್ತು ಇವರ ಕಾಂಬಿನೇಷನ್ ಎಂತೆಂಥ ಹಾಡುಗಳನ್ನು ಕೊಟ್ಟವರು. ಮಂತ್ರಮುಗ್ಧಗೊಳಿಸುತ್ತೆ ಇವರ ಹಾಡುಗಳು. ಅವರ ಹಾಡುಗಳ ಜೊತೆ ಬದುಕುವ ಅವಕಾಶ ನಮಗೆಲ್ಲರಿಗೂ ಸಿಕ್ಕಿದೆ ಅನ್ನೋದಿದೆಯಲ್ಲ, ಇದು ಸಾರ್ಥಕ ಭಾವನೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಮತ್ತು ಇದು ಸಂಗೀತ ಲೋಕಕ್ಕೆ, ಚಿತ್ರರಂಗಕ್ಕೆ ಆದಂಥ ಒಂದು ದೊಡ್ಡ ನಷ್ಟ.